ಟಾಲಿವುಡ್ ಸ್ಟಾರ್ಗೆ ಖಾಕಿ ಶಾಕ್ ಕೊಟ್ಟಿದೆ. ಪುಷ್ಪ 2 ಸಂಭ್ರಮದಲ್ಲಿದ್ದಂತಹ ನಾಯಕನಿಗೆ ಬಿಗ್ ಶಾಕ್ ಇದು. ಪ್ರಮುಖವಾಗಿ ಪುಷ್ಪ 2 ರಿಲೀಸ್ ವೇಳೆ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ್ಲು. ಆದ್ರೆ ಈಗ ಸಂಭ್ರಮದಲ್ಲಿರುವಂತಹ ಟಾಲಿವುಡ್ ಸ್ಟಾರ್ಗೆ ಖಾಕಿ ಶಾಕ್ ಕೊಟ್ಟಿದೆ. ಎಸ್, ಡಿಸೆಂಬರ್ 4ರಂದು ಹೈದರಾಬಾದ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಪುಷ್ಪ 2 ಸಿನಿಮಾ ರಿಲೀಸ್ ಆಗಿತ್ತು. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅಭಿನಯದ ಈ ಸಿನಿಮಾ ಸಾಕಷ್ಟು ಕುತೂಹಲ, ಕ್ಯೂರಿಯಾಸಿಟಿಯನ್ನ ಮಾಡಿತ್ತು. ಸೊ ಒಂದು ಕಡೆ ಪುಷ್ಪ 2 ರಿಲೀಸ್ ವೇಳೆ ಕಾಲ್ತುಳಿತದಲ್ಲಿ ಮಹಿಳೆ ಓರ್ವರು ಸಾವನ್ನಪ್ಪಿದ್ರು. ನಟ ಅಲ್ಲು ಅರ್ಜುನ್ ಅನ್ನ ನೋಡೋದಕ್ಕೆ ಬಂದಾಗ ಈ ಅವಘಡ ಸಂಭವಿಸಿತ್ತು. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ರೇವತಿ ಸಾವನ್ನಪ್ಪಿದ್ರು. ಅದಾದ ನಂತರ ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಪರಿಶೀಲನೆ ಮಾಡಲಾಗ್ತಾ ಇತ್ತು. ಒಂದು ಅಲ್ಲು ಅರ್ಜುನ್ ಅವರ ಅಭಿಮಾನಿ ಬಳಗ ಅತಿ ಹೆಚ್ಚಾಗಿ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಅವರನ್ನ ನೋಡುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬಂದಿದ್ರು. ಈ ವೇಳೆ ಅತಿ ಹೆಚ್ಚಾಗಿ ಜನಸಂದಣಿ ಇತ್ತು. ಇನ್ನ ಅಲ್ಲು ಅರ್ಜುನ್ ಅವರು ಬಂದಿದ್ದಾರೆ ಅನ್ನುವಂತಹ ವಿಷಯ ತಿಳಿತಾ ಇದ್ದಾಗೆ ಅವರ ಅಭಿಮಾನಿಗಳೆಲ್ಲ ಕೂಡ ಒಂದೆಡೆ ಸೇರಿದ್ರು. ಆ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನೂಕು ನುಗ್ಗಲು ಉಂಟಾಗಿತ್ತು. ಸೊ ಎಲ್ಲೋ ಒಂದು ಕಡೆ ಆ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಮಹಿಳೆ ಬಲಿಯಾಗಿದ್ರು. ಸೊ ಈಗ ಪುಷ್ಪ 2 ಸಕ್ಸಸ್ ಬೆನ್ನಲ್ಲೇ ನಟನಿಗೆ ಬಿಗ್ ಶಾಕ್ ಒಂದನ್ನ ಕೊಟ್ಟಿರುವಂತದ್ದು. ಅಲ್ಲು ಅರ್ಜುನ್ ಅವರು ಸಂಭ್ರಮದಲ್ಲಿದ್ರು. ಪುಷ್ಪ 2 ಬಹಳ ಅಭೂತಪೂರ್ವ ಗೆಲುವನ್ನ ಸಾಧಿಸಿದೆ, ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಹಾಗೆ ಜನರ ಮನಸ್ಸನ್ನ ಮುಟ್ಟುವಂತ ನಿಟ್ಟಿನಲ್ಲಿ. ಆದ್ರೆ ಈಗ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಮುಖವಾಗಿ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ತಮ್ಮ ಅಭಿಮಾನಿಗಳಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ತಮ್ಮ ನೆಚ್ಚಿನ ನಟನನ್ನ ನೋಡಬೇಕು ಅಂತ. ಆದ್ರೆ ಆ ಸಂದರ್ಭದಲ್ಲಿ ಸಾಧ್ಯವಾಗಿಲ್ಲ. ಸೊ ಎಲ್ಲೋ ಒಂದು ಕಡೆ ಚಿಕ್ಕಡಪಳ್ಳಿ ಠಾಣೆಗೆ ಕರೆದೊಯ್ಯಲಾಗಿದೆ ನಟನನ್ನ. ಪುಷ್ಪ 2 ರಿಲೀಸ್ ಆಗಿದಂತಹ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾಗಿ ಮಹಿಳೆ ಮೃತಪಟ್ಟಿದ್ರು. ರೇವತಿ ಎನ್ನುವಂತಹ ಮಹಿಳೆ ಸಾವನ್ನಪ್ಪಿದ್ರು. ಈ ಹಿನ್ನೆಲೆಯಲ್ಲಿ ಕಾಲ್ತುಳಿತದ ಘಟನೆ ಕುರಿತು ಚಿಕ್ಕಡಪಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಆರೋಪಿಯನ್ನಾಗಿ ಸೇರಿಸಿದ್ದಾರೆ. ಅಲ್ಲು ಅರ್ಜುನ್ ಈಗಾಗಲೇ ತಮ್ಮ ವಿರುದ್ಧ ದಾಖಲಾಗಿರುವ ಪ್ರಕರಣವನ್ನ ರದ್ದುಗೊಳಿಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಏಕಾಏಕಿಯಾಗಿ ಬಂದು ಅರೆಸ್ಟ್ ಆಗಿದ್ರಿಂದ ಒಂದ್ ರೀತಿ ಅವರ ಅಭಿಮಾನಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಏನಾಗಿರ್ಬೋದು, ಏನ್ ಘಟನೆ, ಯಾಕಾಗ ಅರೆಸ್ಟ್ ಮಾಡಲಾಯಿತು, ಅವ್ರದ್ದು ಏನಿದೆ ಇಲ್ಲಿ ಅನ್ನುವಂತಹ ವಿಚಾರ. ಸೊ ಇನ್ನೊಂದು ಕಡೆ ಪ್ರಮುಖವಾಗಿ ಒಂದು ಪ್ರತಿ ಬಾರಿಯೂ ಕೂಡ ಒಂದ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಅಫ್ಕೋರ್ಸ್ ಅಲ್ಲಿ ತಮ್ಮ ಸಿನಿಮಾ ಪ್ರಚಾರ ಆಗಿರ್ಬೋದು, ತಮ್ಮ ಅಭಿಮಾನಿಗಳನ್ನ ನೋಡೋದಕ್ಕೆ ಸಾಕಷ್ಟು ಜನ ನಾಯಕರು ಬರ್ತಾರೆ. ಸೊ ಅದೇ ರೀತಿಯಾಗಿ ಸಾಮಾನ್ಯವಾಗಿ ಸಿನಿ ಪ್ರಿಯರು ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂತ ವಿಚಾರವಾಗಿ, ಅದ್ರ ಜೊತೆಗೆ ಮೊದಲ ದಿನವೇ ಆ ಸಿನಿಮಾವನ್ನ ನೋಡ್ಬೇಕು ಅಂತ ಚಿತ್ರಮಂದಿರಕ್ಕೆ ಹೋಗಿ ನೋಡುವಂತದ್ದನ್ನ ನಾವು ನೋಡಿರ್ತೀವಿ. ತುಂಬಾನೇ ಇಷ್ಟಪಡ್ತಾರೆ. ಈಗ ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಸಾಕಷ್ಟು ಜನ ನಟರಿದ್ದಾರೆ. ಸೊ ಅವರ ಸಿನಿಮಾ ಫಸ್ಟ್ ಶೋ ನೋಡ್ಲೇಬೇಕು. ಫಸ್ಟ್
బాగుంటుంది అందుకనే అన్న మీరు ఇంకా ఏ క్రెడిట్ వచ్చినా నాకు తెచ్చుదే ఉండాలి గుడ్ అయినా బ్యాడ్ सर ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಒಂದು ಕಡೆ ಸಾಮಾನ್ಯವಾಗಿ ಸಿನಿಪ್ರಿಯರು ತಮ್ಮ ನೆಚ್ಚಿನ ನಟ ಅಥವಾ ನಟಿಯನ್ನ ಅವರ ಚಿತ್ರವನ್ನ ಮೊದಲ ದಿನವೇ ನೋಡ್ಬೇಕು ಅಂತ ಚಿತ್ರಮಂದಿರಕ್ಕೂ ಹೋಗ್ತಾರೆ. ಅದರಲ್ಲೂ ಕೂಡ ತಾವಿಷ್ಟಪಡುವಂತ ಹೀರೋ ತಮ್ಮ ಕಣ್ಣ ಮುಂದೆನೆ ಬರ್ತಾರೆ ಅಂದ್ರೆ ಏನೋ ಒಂದ್ ರೀತಿ ಅವರಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಈ ರೀತಿಯಾದಂತಹ ಘಟನೆ ಡಿಸೆಂಬರ್ 4ನೇ ತಾರೀಕು ನಡೆದಿತ್ತು. ಆದ್ರೆ ಪ್ರಮುಖವಾಗಿ ಅವತ್ತು ನಡೆದಂತಹ ಹೃದಯ ವಿದ್ರಾವಕ ಘಟನೆ, ಮಹಿಳೆಯ ಸಾವು. ಸೊ ಎಲ್ಲೋ ಒಂದು ಕಡೆ ವಿಚಾರವಾಗಿ ಈಗ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಬಗ್ಗೆ ಮಾಹಿತಿ, ಯಾಕಾಗಿ ಅರೆಸ್ಟ್ ಆಗಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ವಿವರ ಕೊಡೋದಾದ್ರೆ? ಎಸ್, ಆಫ್ ಕೋರ್ಸ್ ರೂಪಾ, ಒಂದು ಪುಷ್ಪ ಸಿನಿಮಾ ಒಂದು ಕಡೆ ಈಗ 1000 ಕೋಟಿಯ ಕ್ಲಬ್ ಸೇರಿದ ಸಂಭ್ರಮ ಆಚರಣೆಯಲ್ಲಿ ಇಡೀ ಚಿತ್ರತಂಡ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಸಂಭ್ರಮಕ್ಕೆ ಏನು ಒಂದಷ್ಟು ಬರೆ ಹಾಕುವಂತ ಕೆಲಸ ಈಗ ಆಗಿರುವಂತದ್ದು. ಯಾಕೆಂದ್ರೆ ಪುಷ್ಪ ಸಿನಿಮಾದ ನಾಯಕ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರೋದು. ಅದಕ್ಕೆ ಕಾರಣ ಏನಪ್ಪಾ ಅಂತ ಬಂದಾಗ, ಪುಷ್ಪ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಹೈಪ್ ಅನ್ನ ಕ್ರಿಯೇಟ್ ಮಾಡುವಂತ ಸಿನಿಮಾ ಡಿಸೆಂಬರ್ 5th ರಿಲೀಸ್ ಆಯ್ತು. ಅದಕ್ಕೂ ಮೊದಲು ಪ್ರೀಮಿಯರ್ ಶೋ ನ ಕೂಡ ಮಾಡಿದ್ದು. ಈಗಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಒಂದಷ್ಟು ಪ್ರೀಮಿಯರ್ ಶೋ ಮಾಡ್ತಾರೆ. ಆ ಪ್ರೀಮಿಯರ್ ಶೋ ಅಲ್ಲಿ ಅದೇ ಸಿನಿಮಾನ ಶೋಕ್ಕಿಂತ ಮುಂಚೆ ನಾವೇ ನೋಡ್ಬೇಕು ಅನ್ನೋ ಒಂದು ಕ್ರೇಜ್ ನ ಸೃಷ್ಟಿ ಮಾಡುವಂತ ಸಂದರ್ಭ ಎದುರಾಗ್ತಿರುತ್ತೆ. ಸೊ ಹಾಗಾಗಿ ಆ ತರ ಒಂದಷ್ಟು ಏನು ಇಡೀ ಹೈದರಾಬಾದ್ ನಲ್ಲಿ ಅವತ್ತು ಪುಷ್ಪದ ಪ್ರೀಮಿಯರ್ ಶೋಗಳನ್ನ ಹಮ್ಮಿಕೊಂಡಿರ್ತಾರೆ, ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಬಂದಿರುತ್ತೆ. ಬಟ್ ಅಲ್ಲಿ ಆಗಿರೋ ಒಂದು ವಿಚಾರ ಅಂತಂದ್ರೆ, ಪುಷ್ಪ ಸಿನಿಮಾದ ಪ್ರೀಮಿಯರ್ ಶೋಗೆ ಏನು ಅಲ್ಲಿಗೆ ಅಭಿಮಾನಿ ಉರ್ದುಂಬಿಸೋದಕ್ಕೆ ಅಲ್ಲು ಅರ್ಜುನ್ ಬರ್ತೆ ಸುದ್ದಿ ಗೊತ್ತಾಗುತ್ತೆ. ಸೊ ಆ ಸುದ್ದಿ ಗೊತ್ತಾದ ತಕ್ಷಣ ಸಾಕಷ್ಟು ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೇರ್ಕೊಳ್ತಾರೆ. ಅಲ್ಲಿನ ಹೈದರಾಬಾದ್ ಒನ್ ಆಫ್ ದ ಏನು ಬಿಗ್ಗೆಸ್ಟ್ ಥಿಯೇಟರ್ ಸಂಧ್ಯಾ ಥಿಯೇಟರ್ ಅಂತಿದೆ. ಆ ಥಿಯೇಟರ್ಗೆ ಎಲ್ಲರೂ ಕೂಡ ಬಂದು ಸೇರ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸೊ ಕಂಟ್ರೋಲ್ ತಪ್ಪೋಗುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಬಂದು ಸೇರಿದ್ರಿಂದ ಸೊ ಅಲ್ಲಿ ಕಂಟ್ರೋಲ್ ತಪ್ಪಿ ಅಲ್ಲಿ ಒಂದಷ್ಟು ಕಾಲ್ ತುಳಿತ ಏರ್ಪಡುತ್ತೆ. ಆ ಕಾಲ್ ತುಳಿತದಲ್ಲಿ ಒಬ್ರು ಮಹಿಳೆ ಮತ್ತೆ ಮಗು ಏನು ಸಾಕಷ್ಟು ಪೆಟ್ಟಾಗುತ್ತೆ. ರೇವತಿ ಅನ್ನೋ ಮಹಿಳೆಗೆ ತುಂಬಾ ಪೆಟ್ಟಾಗುತ್ತೆ. ಆಕೆನ ಆಸ್ಪತ್ರೆಗೆ ಕೂಡ ದಾಖಲಿಸ್ತಾರೆ, ಮಹಿಳೆ ಮತ್ತು ಮಗುವನ್ನ. ಸೊ ಆ ಕಾಲ್ ತುಳಿತ ಆದ ತಕ್ಷಣನೇ ಅಲ್ಲು ಅರ್ಜುನ್ ಒಂದು ರಿಯಾಕ್ಷನ್ ಕೊಡ್ತಾರೆ. ಈ ಒಂದು ಘಟನೆಗೆ ಕ್ಷಮೆ ಕೋರ್ತಾ ಇದೀನಿ, ಆಕೆಯ ಚಿಕಿತ್ಸಾ ವೆಚ್ಚ ಏನಿದೆ ಮತ್ತೆ ಮಗುದು ಕಂಪ್ಲೀಟ್ ನಾವು ನೋಡ್ಕೊಳ್ತೀವಿ ಮಾತನ್ನ ಅಲ್ಲು ಅರ್ಜುನ್ ಮತ್ತೆ ಟೀಮ್ ಹೇಳುತ್ತೆ. ಹಾಗೆ ನೋಡ್ಕೊಳ್ತಾರೆ. ಬಟ್ ಏನು ಅದೃಷ್ಟವಶಾತ್ ಮಗು ಉಳ್ಕೊಳ್ಳುತ್ತೆ. ಬಟ್ ತಾಯಿ ಸಾವನ್ನ ಅಪ್ಪಿಡ್ತಾರೆ. ಹಾಗಾಗಿ ಆ ಕೇಸ್ ಆದ ನಂತರ ಏನು ಇಡೀ ಫ್ಯಾಮಿಲಿ ಶಾಕ್ಗೆ ಒಳಗಾಗುತ್ತದು. ಆಕೆ 32 ವರ್ಷದ ಹೆಣ್ಮಗು, ಆಕೆ ಸಾವು ಇಡೀ ಕುಟುಂಬಕ್ಕೆ ಒಂದ್ ದೊಡ್ಡ ಆಘಾತವನ್ನ ತಂದುಕೊಡುತ್ತೆ. ಇದಾದ ಬಳಿಕ ರೂಪ ಏನಾಗುತ್ತೆ ಅಂತಂದ್ರೆ, ಅಂದ್ರೆ ಆ ಮಹಿಳೆ ಸಾವನ್ನಪ್ಪಿದ ಬಳಿಕ ಅಂದ್ರೆ ಎಮರ್ಜೆನ್ಸಿಯಾಗಿ 25 ಲಕ್ಷ ಕೊಡೋದಾಗಿ ಕೂಡ ಚಿತ್ರತಂಡ ಹೇಳ್ಕೊಳುತ್ತೆ. ಬಟ್ ಇದ್ಯಾವುದನ್ನು ಕೂಡ ಕುಟುಂಬ ಏನು ತಲೆಗೆ ಹಾಕೊಂಡಿಲ್ಲ. ಈ ಒಂದು ವಿಚಾರ ಕುರಿತಂತೆ ರೇವತಿ ಅವರ ಹಸ್ಬೆಂಡ್ ಕೇಸನ್ನ ದಾಖಲಿಸ್ತಾರೆ. ದಾಖಲಿಸಿದ ಸಂದರ್ಭದಲ್ಲಿ ಈ ಒಂದು ವಿಚಾರ ಕುರಿತಂತೆ BNS ಕಾಯ್ದೆಯ
US 105 ಮತ್ತು 118/1 ಹಾಗೂ R/W ಈ ಒಂದು 3/5 ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ರೂಪ. ಸೊ ಈ ಕೇಸ್ ದಾಖಲಾದ ನಂತರ ಇದೀಗ ಆ ಒಂದು ಕೇಸ್ ಅನ್ನು ಈಗ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿರುವಂತದ್ದು ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್. ಎಸ್, ಪ್ರಮುಖವಾಗಿ ಒಂದು ಕಡೆ ನೋಡಿ, ಸದ್ಯದ ಮಟ್ಟಿಗೆ ಮೊದಲೇ ಹೇಳಿದ ರೀತಿ ಪ್ರಮುಖವಾಗಿ ತಮ್ಮ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಬೇಕು ಅಂತ ನೋಡಿ, ಈ ಹೈದರಾಬಾದ್, ಈ ತಮಿಳು ಹಾಗೆ ತೆಲುಗು ಈ ಚಿತ್ರರಂಗದ ಭಾಗದಲ್ಲಿ ಅತಿ ಹೆಚ್ಚಾಗಿ ನಟರನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿಯಿಂದ ಕಾಣ್ತಾರೆ. ಅದರಲ್ಲೂ ಕೂಡ ಅಲ್ಲು ಅರ್ಜುನ್ ಅವರಿಗೆ ಹೆವಿ ಫ್ಯಾನ್ಸ್ ಫಾಲೋಯಿಂಗ್ ಕೂಡ ಇದೆ. ಅವರ ಪ್ರತಿ ಸಿನಿಮಾಗಳು ಕೂಡ ಯಾವಾಗ್ಲೂ ಹಿಟ್ ಆಗ್ತಾನೆ ಇರುತ್ತೆ. ಅದರಲ್ಲೂ ಪುಷ್ಪ ಭಾಗ 1 ಬಂದಂತ ಸಂದರ್ಭದಲ್ಲೂ ಕೂಡ ಆ ಕ್ರೇಜ್ ಅದೇ ರೀತಿ ಇತ್ತು. ಯಾವಾಗ ಪುಷ್ಪ 2 ಸಿನಿಮಾ ರಿಲೀಸ್ ಆಗುತ್ತಪ್ಪ ಅಂತ ಕಾತುರದಿಂದ ಕಾಯ್ಲಾಗ್ತಾ ಇತ್ತು. ಪುಷ್ಪ 2 ಸಿನಿಮಾ ರಿಲೀಸ್ ವಿಚಾರವಾಗಿ ಯಾವಾಗ ಚಿತ್ರತಂಡ ಡೇಟ್ ಅನೌನ್ಸ್ ಮಾಡ್ತೋ, ಸೊ ಮೊದಲೇ ಟಿಕೆಟ್ ಬುಕಿಂಗ್ ವಿಚಾರವಾಗಿ ಹಾಗೆ ಸಿನಿಮಾ ಥಿಯೇಟರ್ಗೆ ಮೊದಲ ದಿನವೇ ಮೊದಲ ಶೋ ನೋಡಬೇಕು ಅಂತ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಅವತ್ತು ಸಂಧ್ಯಾ ಥಿಯೇಟರ್ ನಲ್ಲಿ ಒಂದು ಪ್ರೀಮಿಯರ್ ಶೋ ಅನ್ನ ಇಟ್ಕೊಳ್ಳಲಾಗಿತ್ತು. ಅಲ್ಲು ಅರ್ಜುನ್ ಬರ್ತಿದ್ದಾರೆ ಅಂದ್ರೆ ಕೇಳ್ಬೇಕು, ಅವರ ಅಭಿಮಾನಿಗಳು ಹೆವಿ ಫ್ಯಾನ್ಸ್ ಫಾಲೋಯಿಂಗ್ ಇರೋದ್ರಿಂದ ಅಭಿಮಾನಿಗಳು ಅತಿ ಹೆಚ್ಚಾಗಿ ಚಿತ್ರಮಂದಿರದ ಬಳಿ ನೆರೆದಿದ್ರು. ಆ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಅವರ ಫ್ಲೆಕ್ಸ್ಗೆಲ್ಲ ಹಾಲಿನ ಅಭಿಷೇಕವನ್ನ ಮಾಡಿ, ಹೂವಿನ ಅಲಂಕಾರವನ್ನ ಮಾಡಿ, ಸಾಕಷ್ಟು ರೀತಿಯಲ್ಲಿ ಬಹಳ ಖುಷಿಯಿಂದ ಅಲ್ಲು ಅರ್ಜುನ್ ಅವರನ್ನ ಬರಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ನೋಡಿ, ಸಾಕಷ್ಟು ಜನ ಸಿನಿಮಾ ನೋಡೋದಕ್ಕೆ ಬಂದಿರ್ತಾರೆ, ಕುಟುಂಬ ಸಮೇತ ಬಂದಿರ್ತಾರೆ. ಒಂದು ಪುಷ್ಪ ಸಿನಿಮಾ ಕುಟುಂಬ ಸಮೇತ ನೋಡುವಂತಹ ಸಿನಿಮಾ. ಸೊ ಒಂದ್ ರೀತಿ ಒಂದ್ ಕ್ಯೂರಿಯಾಸಿಟಿ ಇರುತ್ತೆ, ಯಾಕಂದ್ರೆ ಆ ಒಂದು ಪ್ರಚಾರವೇ ಹಾಗಿತ್ತು, ಪುಷ್ಪ 2 ಸಿನಿಮಾದ ಪ್ರಚಾರವೇ ಹಾಗಿತ್ತು. ಆದ್ರೆ ದುರಂತ ಏನಪ್ಪಾ ಅಂದ್ರೆ ಆ ಥಿಯೇಟರ್ ನ ಮುಂಭಾಗದಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಇದ್ರು, ಭದ್ರತೆಯನ್ನ ಇದ್ರೂ ಕೂಡ ಆ ಜನಸಂಖ್ಯೆಯನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಸೊ ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕಡೆ ಆ ಮಹಿಳೆ ಕುಸಿದು ಬೀಳ್ತಾರೆ ಕಾಲ್ ತುಳಿತದಲ್ಲಿ. ಆ ಮಗುಗೂ ಕೂಡ ಗಂಭೀರ ಗಾಯ ಆಗಿರುತ್ತೆ. ಆ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಸ್ಥಳೀಯ ಪೊಲೀಸರು ಕೂಡ ಸ್ವಲ್ಪ ಮಟ್ಟಿಗೆ ಆಕೆಗೆ ಪ್ರಥಮ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ನೀವು ಗಮನಿಸ್ತಾ ಇರಬಹುದು, ಇದು ಡಿಸೆಂಬರ್ 4ನೇ ತಾರೀಕು ಆದಂತ ಘಟನೆ. ಆಕೆಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡ್ತಿರ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಉಸಿರಾಡಿದ್ರು ಕೂಡ ಏನೋ ಒಂಚೂರು ಆಕೆಯನ್ನ ಬದುಕಿಸಬಹುದು ಅನ್ನುವಂಥದ್ದು ಆ ಸ್ಥಳೀಯ ಪೊಲೀಸರು ಕೂಡ ಮಾಡಿರ್ತಾರೆ. ಆದ್ರೆ ಅವರ ಆ ಒಂದು ಶ್ರಮ ಕೂಡ ವಿಫಲ ಆಗುತ್ತೆ. ಆಕೆ ಉಳಿಯೋದಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕೂಡ ಉಳಿಯೋದಿಲ್ಲ. ತದನಂತರ ಅಲ್ಲು ಅರ್ಜುನ್ ಅವರೇ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಘೋಷಣೆ ಮಾಡ್ತಾರೆ. ಈ ಒಂದು ಘಟನೆಯಿಂದ ನಾನು ಮನ ನೊಂದಿದ್ದೀನಿ, ಅವರ ಕುಟುಂಬಸ್ಥರಿಗೆ ದುಃಖ ಭರಿಸುವಂತ ಶಕ್ತಿ ನೀಡಲಿ ದೇವರು, ಅವರ ಕುಟುಂಬದ ದುಃಖದಲ್ಲೂ ಕೂಡ ನಾನು ಪಾಲುದಾರನಾಗಿರ್ತೇನೆ ಎನ್ನುವ ಮುಖಾಂತರವಾಗಿ ಒಂದು ಕಡೆ 25 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿರ್ತಾರೆ. ಹಾಗೆ ಆ ಯುವಕನ, ಆ ಮಗುವಿನ ಚಿಕಿತ್ಸಾ ವೆಚ್ಚವನ್ನ ಕೂಡ ನಾವು ಭರಿಸ್ತೀನಿ ಎನ್ನುವ ಮುಖಾಂತರವಾಗಿ ಒಂದು ಆಶ್ವಾಸನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಒಂದು ಮಹಿಳೆ ಸಾವನ್ನಪ್ಪಿದ್ರು, ಅವರ ಪತ್ನಿ ಕಳೆದುಕೊಂಡಂತ ಹಿನ್ನೆಲೆಯಲ್ಲಿ ಅವರ ಪತಿ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ. ಕಂಪ್ಲೇಂಟ್ ಆದ ನಂತರ ಅಲ್ಲಿರುವಂತಹ ಪೊಲೀಸ್ನವರು ಆಕ್ಷನ್ ತೆಗೆದುಕೊಳ್ಳಲೇಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ FIR ನಲ್ಲಿ ಅಲ್ಲು ಅರ್ಜುನ್ ಅವರ ಹೆಸರು ಕೂಡ ಮೆನ್ಷನ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಅವರನ್ನ ಕರೆದುಕೊಂಡು ಬಂದು ವಿಚಾರಣೆಯನ್ನ ನಡೆಸಲಾಗುತ್ತೆ. ಯಾಕಂದ್ರೆ ಅಲ್ಲು ಅರ್ಜುನ್ ಅವರು ಆ ಸ್ಥಳಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ಕಾಲ್ ತುಳಿತ ಉಂಟಾಗ್ತಿರ್ಲಿಲ್ಲ. ಅಲ್ಲು ಅರ್ಜುನ್ ಅವರು ಅಲ್ಲಿ ನಿಂತು ಮಾತಾಡಿಸ್ಲಿಲ್ಲ ಅಂದಿದ್ರೆ ಸದ್ಯದ ಮಟ್ಟಿಗೆ ಸೊ ಏನು ಆಗ್ತಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ಆ ಒಂದು FIR ನಲ್ಲಿ ಹೆಸರು ದಾಖಲು ಮಾಡಿರುವಂತದ್ದು. ಸೊ ಸದ್ಯದ ಮಟ್ಟಿಗೆ ಈಗ ಅವರ ವಿಚಾರಣೆ ಸಾಗ್ತಾ ಇದೆ. ವಿಚಾರಣೆಯನ್ನ ನಡೆಸಿ ಮುಂದಿನ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ನೋಡಿ, ಒಂದು ಸಿನಿಮಾ ನಟರಿಗೆ ಇದು ಹೊಸದಲ್ಲ. ಒಂದು ಅವರ ಅಭಿಮಾನಿಗಳು ಯಾವಾಗ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗರೂಕರಿಂದ ಇರಬೇಕಾಗತ್ತೆ. ಈ ಸ್ಯಾಂಡಲ್ವುಡ್, ಟಾಲಿವುಡ್, ಹಾಲಿವುಡ್, ಮಾಲಿವುಡ್, ಬಾಲಿವುಡ್ ಇಲ್ಲೆಲ್ಲಾ ಕೂಡ ನಮ್ಮ ಇಂಡಿಯಾದಲ್ಲಂತೂ ಬಿಡಿ ಇರುವಂತಹ ನಟರಿಗೆ ಫ್ಯಾನ್ ಕ್ರೇಜ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರು ಕೂಡ ಅವರ ಅಭಿಮಾನಿಗಳನ್ನ ಬಹಳ ಪ್ರೀತಿ ಮಾಡ್ತಾರೆ, ತುಂಬಾ ರೆಸ್ಪೆಕ್ಟ್ ಕೂಡ ಕೊಡ್ತಾರೆ. ಹಾಗೆ ಪ್ರತಿ ಬಾರಿ ಕೂಡ ಸಿನಿಮಾ ವಿಚಾರವಾಗಿ ಅವ್ರು ಹೇಳುವಂತದ್ದು ಒಂದೇ, ಅಭಿಮಾನಿಗಳಿದ್ರೆ ನಾವು ಅನ್ನೋ ರೀತಿ. ಆ ರೀತಿಯಾಗಿ ಅಲ್ಲು ಅರ್ಜುನ್ ಅವರು ಅಭಿಮಾನಿಗಳನ್ನ ಬಹಳ ರೆಸ್ಪೆಕ್ಟ್ಫುಲಿ ಆಗಿ ಕಾಣ್ತಾರೆ. ಆದ್ರೆ ಈಗ ಪುಷ್ಪ 2 ಸಿನಿಮಾ ಬಹಳ ಕ್ರೇಜ್ ಹೆವಿ ಇತ್ತು. ಪುಷ್ಪ 2 ಸಿನಿಮಾದ ದಿನಾಂಕ ಮುಂದೆ ಹೋದಾಗ ಅವರ ಅಭಿಮಾನಿಗಳಿಗೂ ಬೇಜಾರಾಗ್ತಿತ್ತು. ಸೊ ಎಲ್ಲೋ ಒಂದು ಗುಡ್ ನ್ಯೂಸ್ ಕೊಟ್ಬಿಡೋಣ, ವರ್ಷದ ಅಂತ್ಯದಲ್ಲಾದ್ರೂ ಕೂಡ ಪುಷ್ಪ 2 ಸಿನಿಮಾದ ವಿಚಾರವಾಗಿ ಗುಡ್ ನ್ಯೂಸ್ ಕೊಡೋಣ ಅಂತ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ರು. ಸೊ ಆಡಿಯೋ ಲಾಂಚ್ ಆಯ್ತು, ಅದಾದ ನಂತರವಾಗಿ ವಿಡಿಯೋ ಲಾಂಚ್ ಕೂಡ ಆಯ್ತು, ಟ್ರೈಲರ್ ಬಂತು. ಸೊ ಎಲ್ಲ ಆದ ನಂತರವಾಗಿ ಸಿನಿಮಾ ವೀಕ್ಷಣೆಗೆ ಕಾತುರದಿಂದ
ಅಂತ ಕಾಯ್ತಾ ಇದ್ರು. ಕೆಲವೊಂದಿಷ್ಟು ಮೇನ್ ಪಾಯಿಂಟ್ ವಿಡಿಯೋಗಳು ಜನರನ್ನ ಅಷ್ಟು ಆಕರ್ಷಣೆ ಮಾಡಿದ್ವು. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಸಿನಿಮಾ ಈವೆಂಟ್, ಈ ಒಂದು ಸಿನಿಮಾ ರಿಲೀಸ್ ಓರ್ವ ಮಹಿಳೆಯ ಸಾವಿಗೆ ಕಾರಣ ಆಗುತ್ತೆ ಅಂತ ಯಾರು ಊಹೆ ಮಾಡ್ಕೊಂಡಿರ್ಲಿಲ್ಲ. ಸೊ ಸದ್ಯದ ಅಲ್ಲು ಅರ್ಜುನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರುವಂತದ್ದು. ಈಗ ವಿಚಾರಣೆ ನಡೆಸಲಾಗುತ್ತೆ. ಚಿಕ್ಕಪಡಲಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಅಲ್ಲು ತಂದೆ. ದೌಡಾಯಿಸಿದ್ದಾರೆ ಅಲ್ಲು ಅರ್ಜುನ್ ಅವರ ತಂದೆ. ಮಗನ ಅರೆಸ್ಟ್ ಕುರಿತು ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರನ್ನ ಚಿಕ್ಕಪಡಲಿ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ ಅಂತ ಏನ್ ತಿಳಿದ ತಕ್ಷಣ ಊರ ಹೆಸರು ತಪ್ಪು ಕೊಡ್ತಾವನೆ. ಸರ್ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ. ಮನೆಯಲ್ಲಿ ಕಾಫಿ ಕುಡಿತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪೊಲೀಸ್ನವರು ಹೋಗ್ತಾರೆ. ಹೋಗಿ ಅವರನ್ನ ಅರೆಸ್ಟ್ ಮಾಡುವ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ. ಸೊ ಒಂದು ಕಡೆ ಈ ಮಾಹಿತಿ ತಿಳಿತಾ ಇದ್ದ ಹಾಗೆ ಅವರ ತಂದೆ ಅಲ್ಲು ಅರ್ಜುನ್ ಅವರ ತಂದೆ ತಮ್ಮ ಮಗನ ಅರೆಸ್ಟ್ ಕುರಿತು ಮಾಹಿತಿಯನ್ನು ಪಡೆದುಕೊಳ್ತಾರೆ. ತದನಂತರ ಮಗ ಅರೆಸ್ಟ್ ಆಗಿದ್ದಾನೆ ಅಂತ ತಿಳಿದ ಕೂಡಲೇ ಅವರು ಕೂಡ ಠಾಣೆಗೆ ದೌಡಾಯಿಸಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ವಿಚಾರಣೆಯ ಅವಶ್ಯಕತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರ ತಂದೆ ಕೂಡ ಸಾಥ್ ಕೊಡ್ತಾ ಇರುವಂಥದ್ದು ಒಂದು ಕಡೆ. ಹಾಗೆ ಅಲ್ಲು ಅರ್ಜುನ್ ಅವರು ಕೂಡ ಈಗಾಗಲೇ ಆ ಪೊಲೀಸ್ ಕಾರ್ನಲ್ಲೇ ತೆರಳಿದ್ದಾರೆ. ತೆರಳಿ ಅದರ ಜೊತೆಗೆ ಪೊಲೀಸರಿಗೆ ಸಹಕಾರ ಮಾಡಿದ್ದಾರೆ. ಯಾಕಂದ್ರೆ ಒಂದು ಕಡೆ ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಸಹಕಾರ ಮಾಡಲೇಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಕಡೆ ವಿಚಾರಣೆ ನಡೆಸಿದ ನಂತರ ಅವರನ್ನ ಬಿಡುಗಡೆ ಮಾಡಲಾಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕ್ಯೂರಿಯಾಸಿಟಿ ಕೇಳಿಸ್ತಾ ಇದೆ.
ಕೋಟಿ ರೂಪಾಯಿ ಗಳಿಸಿದಂತಹ ಸಿನಿಮಾ ಪುಷ್ಪ 2 ಸಿನಿಮಾ ಸಕ್ಸಸ್ನಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಬಿಗ್ ಶಾಕ್ ಇದು ಒಂದ್ ರೀತಿಯಾಗಿ.